ಎಕ್ಸ್ಕ್ಯೂಸ್ ಮೀ, ಹೇಳಿ. ಒಂದು ರೂಮ್ ಬೇಕಾಗಿತ್ತು. ನೀವು ಒಬ್ಬರೇ ಅಲ್ವಾ? ಹೌದು. ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ, ಹಂಗೆ ಫೋನ್ ನಂಬರ್ ಎಂಟ್ರಿ ಮಾಡಿಬಿಡಿ. ಹಲೋ ಸರ್. ಎಸ್. ಓ ಸಾರಿ. ರೂಮ್ ನಂಬರ್ 205. ಓಕೆ. ಹಲೋ. ಪ್ರವೀಣ 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 ಪ್ರವೀಣ. ಯಾಕೋ ಏನಾಯ್ತಾ? ಅದು ಅದು ಗಾಬರಿ ಬಿಡ, ಏನೈತೆ ಹೇಳಿದೆ? ಪೊಲೀಸಿಗೆ ಫೋನ್ ಮಾಡೋ. ಪೊಲೀಸಾ? ಅದೇ ಯಾಕೆ? ಏನೋ ಮಾಡೋದಿವಾಗ? ಅಲ್ಲಿ ನೋಡೋ. ಏನಪ್ಪ ಮಾಡೋದಿವಾಗ? ಅಯ್ಯೋ, ಅಪ್ಪ ನನ್ನ ನಂಬಿ ಲಾಡ್ಜ್ ಬಿಟ್ಟೋಗಿದ್ರು. ಈ ವಿಷಯ ಏನಾರು ನಮ್ಮ ಅಪ್ಪಂಗೆ ಗೊತ್ತಾರ ನನ್ನ ಕತೆ ಅಷ್ಟೇ. ಅವಳೆಲ್ಲೋ? ಅವಳೆಲ್ಲಿ ಅಂತ ನಂಗೆ ಗೊತ್ತಿಲ್ಲ ಮಗ. ಆದ್ರೆ ಪೊಲೀಸ್ ಏನಾದ್ರೂ ಬಂದ್ಬಿಟ್ರೆ? ಪೊಲೀಸಾ? ರೌಂಡ್ಸಿಗೆ ಬರೋ ಟೈಮು. ಯಾಕ್ರ ಬೆವರ್ತಾ ಇದ್ದೀರಾ? ಓ ಸಾಹೇಬ್ರು, ಯಾವ ಸ್ಟೇಷನ್? ಸರ್ ಅದು ಎಲ್ಲಿ ಸಿಕ್ತು ಡ್ರೆಸ್ಸು? ಸರ್ ಅದು ಅದನ್ನ ಆಮೇಲೆ ವಿಚಾರಿಸ್ತೀನಿ. ಮೊದ್ಲು ಕೊಲೆ ಯಾರು ಮಾಡಿದ್ದು ಅಂತ ಹೇಳ್ತೀರಾ? ಏಯ್, ನಮ್ ಸಾಹೇಬ್ರಿಗೆ ಸತ್ಯ ಬೇಕೋ? ನಾನೇ ಸಾರ್. ಸತ್ಯ ಅಂದ್ರೆ ನಾನೇ ಸಾರ್. ಸತ್ಯ, ನೀವು ಸುಮ್ಮನೆ ಇರು. ನೋಡಿ ಸರ್, ನಮಗೂ ಇಲ್ಲಿ ನಡೆದಿರೋ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಅದು ಹೇಗಾಯ್ತೋ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಸರ್. CCTV ಇನ್ಚಾರ್ಜ್ ಯಾರೋ? ನಾನೇ ಸರ್. ನಡಿಯೋ. ಸರ್ 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 ನೀನೇ ಅಲ್ಲೇನೋ? ನನ್ ಮಗ ಸಿಕ್ಕಾಕೊಂಡ. ಫಾರ್ವರ್ಡ್ ಮಾಡು. ಅರ್ಧ ಗಂಟೆ CCTV ಫೂಟೇಜ್ ಇಲ್ಲ. ಇದನ್ ಮೇಂಟೈನ್ ಮಾಡೋನು ನೀನೆ. ರೇ ರಂಗಸ್ವಾಮಿ ಸರ್, ಇವ್ರಿಗೆ CCTV ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಟೇಷನ್ ಕರ್ಕೊಂಡ್ ಬನ್ನಿ. ಸರ್ ಸರ್ ಸರ್, ನಮ್ ಸರ್ರು ಬೇಗ ಹೇಳ್ ಕಳ್ಸ್ಬಿಡ್ತಾರೆ. ಹೋಗೋಣ. ಬೇಡ ಸರ್, ನಡ್ಯೋ. ಬೇಡ ಸರ್. ಏಯ್ ನಡಿಯೋ. ಆ ಟ್ರಾನ್ಸ್ಫರ್ ಆದ SI ನೀವಿಲ್ಲಿರೋ ಎಲ್ಲ ಲಾಡ್ಜ್ಗೂ ಡೈಲಿ ವಿಸಿಟ್ ಕೊಡ್ಲೇಬೇಕು ಅಂತ ಹೇಳ್ತಿದ್ರು. ಅದ್ಯಾಕೆ ಅಂತ ಈಗ ಅರ್ಥ ಆಗ್ತಿದೆ. ಸರ್, ಮೊನ್ನೆ ಅದೇ ಲಾಡ್ಜ್ನಲ್ಲಿ ನಡೆದ ಕೊಲೆ ಫೈಲ್ ಸರ್ ಇದು. ಓಕೆ. ಮೊನ್ನೆ ಟ್ರಾನ್ಸ್ಫರ್ ಆದ್ರಲ್ಲ SI, ಹಾಂ ಸರ್. ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ರೇಪ್ ಅಂಡ್ ಮರ್ಡರ್ ಮಾಡಿ ಎಸ್ಕೇಪ್ ಆದ್ನಲ್ಲ, ಅವ್ನ ಫೋಟೋ ಸೆಂಡ್ ಮಾಡಕ್ಕೆ ಹೇಳ್ರಿ. ಓಕೆ ಸರ್. ಹಾಗೆ ಅವರಿಬ್ರು ವಿಚಾರಿಸ್ಕೊಳ್ರಿ. ಸರಿ ಸರ್. ಓ ಹೆಂಗೋ ನಮ್ಮೂರ್ನಾಗ ನಾನು ಇದ್ನಪ್ಪ.
ಈ ನನ್ನ ಮಗ ಕರ್ಕೊಂಬಂದ್ಬಿಟ್ಟು ಈ ಲಾಡ್ಜಲ್ಲಿ ಏನೋ ದಬಾಕ್ತೀನಿ ಅಂತ ಈ ನನ್ನ ಮಗನ್ನ ಥು. ಲೇ ಮರಿ ಹೇಳು ಮೇಲೆ ನೆನ್ನಿಂದ ಮನ್ಗಿರುತ್ತವೆ ಮನ್ಗಿದ್ಯಲ್ಲ ಏನೋ ನಿನ್ ಕೇಸು ಲೇ ಆ ರೇಪ್ ಮಾಡಿ ಒಳಗ್ ಬಂದಿರೋ ರಸಿಕಾ ಕಣೋ ಇವನು. ಇವನ ಎದ್ದೋಳು ನಿನ್ನ ಲೇ. ಸರ್ ಇವ್ನ್ ಮೊದ್ಲು ಕರ್ಕೊಂಡೋಗಿ ನಾನ್ ಸೇಪಪ್ಪ. ಈಗ್ಲೇ ಸೇಫ್ ಅನ್ಕೊಂಡ್ರೆ ಹೇಗೆ? ಆಟ ಇನ್ನೂ ಇವಾಗ ಶುರುವಾಗ್ತಿದೆ. ರಂಗಸ್ವಾಮಿ ಸರ್ ಒಂದ್ ಕಾಫಿ. ಓಕೆ ಸರ್. ಸಾರ್ ಸೊಂಟಿ ಕಾಪಿ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ ಸಾರ್. ಶುಂಠಿ ಕಾಫಿ ಬೇಕಾ ನಿನಗೆ? ಹೆಚ್ಚಿಗೆ ಎಗರಾಡಿದ್ರೆ ಬಾಲ ಇತ್ತು ಅಂತಾನು ಗೊತ್ತಾಗ್ಬಾರ್ದು. ಹಂಗ್ ಕಟ್ ಮಾಡಿ ಎಸ್ಬಿಡ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾನ್ ಯಾರನ್ನೂ ಜಾಸ್ತಿ ಹೊತ್ತಿಲ್ಲಿ ಇಟ್ಕೊಳಲ್ಲ. ಬೇಗ ಕಳಿಸ್ಬಿಡ್ತೀನಿ. ಮನೆಗ್ ಕಳಿಸ್ಬಿಡ್ತಾರೇನೋ. ಏಯ್, ನೀವೇನ್ ಯೋಚನೆ ಮಾಡ್ಬೇಡಿ, ನಾನ್ ನಿಮ್ಗೇನು ಮಾಡಲ್ಲ. ಯಾಕೇಳಿ? ನನಗ್ ಗೊತ್ತು ನೀವು ಸತ್ಯ ಹೇಳ್ತೀರಾ, ಹೇಳಲೇಬೇಕು. ಕೊಲೆಯಾದ ವ್ಯಕ್ತಿ ರೂಮ್ಗೆ ಮೊದ್ಲು ಹೋಗಿದ್ದು ನೀನು. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನಿನ್ನ ಕೈನಲ್ಲಿ ರಕ್ತದ ಕಲೆ ಇತ್ತು. ಹೇಗೋ ಬಂತು? ಸಾರ್ ನನ್ನ ಕೈಯಲ್ಲಿ ರಕ್ತದ ಮಾರ್ಕ್ ಇರೋದು ನಿಜ ಸಾರ್. ಆದರೆ ನಾನು ಜ್ಯೂಸ್ ಕೊಟ್ಬಿಟ್ಟು ಬರಬೇಕಾದ್ರೆ ಡೋರ್ ಲಾಕು ಕೈ ಟಚ್ಚಾಗಿ ರಕ್ತ ಬಂದಿದೆ ಸರ್. ಅದು ಅಲ್ದ್ರೆ ನಾನು ಹೋದಾಗಿನ ಅವ್ರು ಬದುಕಿದ್ರು ಸಾರ್. ಅಂದ್ರೆ ಕೊಲೆ ಮಾಡಿದ್ದು ನೀನಲ್ಲ. ನೀನಾದ್ಮೇಲೆ ನೆಕ್ಸ್ಟು ಆ ರೂಮ್ ಹತ್ರ ಬಂದಿದ್ದು ಸತ್ಯ ತಾನೇ? ಸಾರ್ ನಾನು ಆ ರೂಮ್ಗೆ ಹೋಗೋದಕ್ಕೂ ಮುಂಚೆನೆ ಕೊಲೆ ಆಗೋಗಿತ್ತು ಸಾರ್. ಸಾರ್ ನಾನ್ ನೋಡಿದ್ರೆ ಕೊಲೆ ಮಾಡಿರೋ ತರ ಕಾಣಿಸ್ತೀನ ಸಾರ್. ಏನ್ ಕಿಂಡಲ್ಲ? ಅಲ್ಲ, ನೀನ್ ಹೋದಾಗ ಆ ವ್ಯಕ್ತಿ ಇನ್ನೂ ಬದುಕಿದ್ದ. ವಾಪಸ್ ಬರ್ಬೇಕಾದ್ರೆ ಸಿಸಿಟಿವಿ ಆಫ್ ಆಗಿದೆ. ಆಮೇಲೆ ಸತ್ಯ ಆ ರೂಮ್ ಹತ್ರ ಹೋಗೋ ಮುಂಚೆನೆ ಕೊಲೆ ಆಗಿದೆ. ಅಂದ್ರೆ ಸಿಸಿಟಿವಿ ಅರ್ಧ ಗಂಟೆ ಆಫ್ ಆಗಿದೆ. ಆ ಅರ್ಧ ಗಂಟೆಲಿ ಬೇರೆ ಯಾರೋ ವ್ಯಕ್ತಿ ಹೋಗಿದ್ದಾನೆ. ಯಾರೋ ಅವರು? ಅವಳೇ ಸರ್, ಸತ್ಯನ್ ಲವರು. ಸತ್ಯನ್ ಲವ್ವರ? ರಂಗಸ್ವಾಮಿ ಸರ್ ನಿಮ್ಮ ಹೆಸರು? ಹರಿತಾ. ಹರಿತಾ. ನೋಡಿ ಹರಿತಾ ಅವ್ರೆ, ನಾನ್ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಲಾಡ್ಜ್ನಲ್ಲಿದ್ದ ವ್ಯಕ್ತಿನ ನೀವೇ ಕೊಲೆ ಮಾಡಿದ್ದು ಅಂತ ಇವರಿಬ್ರು ನನ್ನ ಹತ್ರ ಹೇಳ್ತಿದ್ದಾರೆ. ಯಾಕೆ ಕೊಲೆ ಮಾಡಿದ್ರಿ? ನಿಜ ಹೇಳಿ. ಸರ್ ಅವತ್ತು ನಾನು ಹೋಗಕ್ಕೂ ಮುಂಚೆನೆ ಕೊಲೆ ಆಗಿತ್ತು. ನಾನು ಕೊಲೆ ಮಾಡಿಲ್ಲ. ಏನ್ ಎಲ್ರೂ ಸೇಮ್ ಡೈಲಾಗ್ ಹೊಡಿತಾ ಇದ್ದೀರಾ? ಅದ್ ಸರಿ, ನೀನ್ ಯಾಕೆ ಅಷ್ಟೊತ್ತಲ್ಲಿ ಅಲ್ಲಿ ಹೋಗಿದ್ದೆ? ಸರ್ ಅದು ಅವಳಿಗೇನೋ ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ಆವಾಗ್ಲೇ ನೋಡಿದ್ರೆ ಅವಳೇ ಕೊಲೆ ಮಾಡಿದ್ದು ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಅವಳಿಗೇನು ಗೊತ್ತಿಲ್ಲ ಅಂತಿದ್ದೀರಾ. ಏನ್ ಎಲ್ರೂ ಆಟ ಆಡ್ತಿದ್ದೀರಾ? ಅಯ್ಯೋ ಸಾರ್ 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 ಬೇಡ ಸಾರ್, ಬೇಡ ಸಾರ್. ಅಯ್ಯಪ್ಪ. ನೀನೇನಕ್ಕೂ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಅಲ್ಲಿಗೆ? ನಿಜ ಬೊಗಳು ಹೇಳು. ಅಯ್ಯೋ ಎಲ್ಲೋ ಸಿಕ್ತು ಡ್ರೆಸ್ ನಿನ್ಗೆ? ಸಾರ್ ಬೇಡ ಸಾರ್, ಎಲ್ಲೋ ಸಿಕ್ತು ಬೇಡ ಡ್ರೆಸ್ ಸಾರ್. ನಿನ್ಗೆ? ಏಯ್, ಏನ್ ನಡೀತು ಅಂತ ಹೇಳಿಲ್ಲ ಅಂತಂದ್ರೆ ಇಲ್ಲೇ ಲಾಕಪ್ಪಲ್ಲೇ ಸಾಯಿಸ್ಬಿಡ್ತೀನಿ ನಿನ್ನನ್ನ. ಬೇಡ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ. ನಮ್ಮ ಲಾಡ್ಜ್ಗೆ ಒಂಟಿಯಾಗಿ ಬರೋ ಹುಡುಗರೆ ನಮ್ಮ ಟಾರ್ಗೆಟ್ ಸರ್. ನಾನು ಅವ್ರಿಗೆ ಜ್ಯೂಸ್ ಕೊಡೋ ನೆಪದಲ್ಲಿ ಹೋಗಿ ಎಲ್ಲನೂ ಅಬ್ಸರ್ವ್ ಮಾಡಿ CCTVನ ಅರ್ಧ ಗಂಟೆ ಆಫ್ ಮಾಡ್ತಿದ್ದೆ. ಇಮಿಡಿಯೇಟಾಗಿ ಫೋನ್ ಮಾಡಿ ಸತ್ಯನ ಅರಿತನ ಇಲ್ಲಿ ಕರ್ಸ್ಕೊಳ್ತಿದ್ದೆ ಸರ್. ಮೊದಲು ಅರಿತಾ ಹೋಗಿ ಆ ರೂಮ್ ಓಪನ್ ಮಾಡಿ ಸೈಲೆಂಟಾಗಿ ಬೆಡ್ ಮೇಲೆ ಮಲ್ಕೊತಿದ್ಲು. 5 ನಿಮಿಷ ಬಿಟ್ಟು ಸತ್ಯ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅವ್ರನ್ನ ಎದುರಿಸಿ ದುಡ್ಡು ಕಿತ್ಕೊಂಡು 3 ಜನನೂ ಹಂಚ್ಕೊಳ್ತಿದ್ವಿ ಸರ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವು ಮಾಡ್ತಿದ್ದ ಹನಿ ಡ್ರಾಪ್ ಸರ್. ದುಡ್ಡಿಗೋಸ್ಕರ ಬಂದವ್ರನ್ನ ಎದುರಿಸಿದ್ವಿ ಹೊರತು ಕೊಲೆ ಮಾಡೋ ಉದ್ದೇಶ ನಮ್ಗಿರ್ಲಿಲ್ಲ ಸರ್. ಏನ್ ದೊಡ್ಡ ಸಾಚಾಗಳು ನೀವು. CCTV ಆಫ್ ಆಗಿರೋ ವಿಷಯ ನಿಮ್ 3 ಜನಕ್ಕಷ್ಟೇ ಗೊತ್ತು. ನಿಮ್ 3 ಜನನ್ ಬಿಟ್ಟು ಇನ್ಯಾರೋ ಬರ್ತಾರ ಅಲ್ಲಿಗೆ? ಯಾರೋ ಬಂದವನ್ ಸರ್. ಯಾರೋ ಒಬ್ಬ ಕೊಲೆ ಮಾಡಿದ ವ್ಯಕ್ತಿ ನನಗೆ ಗೊತ್ತು ಅಂತ ಬಂದವನ್ ಸರ್. ಬರಕೇಳ್ರಿ ಅವನ್ನ.
ಕೊಲೆ ಮಾಡಿದ್ದು ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳ್ಬೋದಾ ಸರ್? ಅವನೊಬ್ಬ ಅನಾಥ ಸರ್. ಅವನಿಗೆ ಅಂತ ಯಾರೂ ಇರಲಿಲ್ಲ. ಆದರೆ ಅವನು ಓದ್ತಿದ್ದ ಕಾಲೇಜ್ನಲ್ಲಿ ಒಂದು ಹುಡುಗಿ ಮಾತ್ರ ಅವನ್ನ ತುಂಬ ಪ್ರೀತಿಸ್ತಿದ್ಲು. ಅವನು ಅಷ್ಟೇ. ಆದರೆ ಅವ್ರ ಪ್ರೀತಿ ವಿಷಯನ ಹುಡುಗಿ ಮನೆಗೆ ಒಪ್ಪಲಿಲ್ಲ ಅಂತ ಇಬ್ಬರು ಮನೆ ಬಿಟ್ಟೇ ಬರ್ತಾರೆ. ಅವತ್ತೊಂದು ದಿನ ಅದಾಗಲೇ ರಾತ್ರಿ ಆಗಿತ್ತು. ಎಲ್ಲಿರೋದು ಅಂತ ಗೊತ್ತಾಗ್ದೇನೆ ಒಂದು ಹೋಟೆಲ್ ಹತ್ರ ಬರ್ತಾರೆ. ಎಕ್ಸ್ಕ್ಯೂಸ್ ಮೀ, ಒಂದು ರೂಮ್ ಬೇಕಿತ್ತು. ಸಿಂಗಲಾ? ಓ, ಲವರ್ಸಾ? ಸಾರಿ ಬ್ರೋ, ಲವರ್ಸ್ಗೆಲ್ಲ ರೂಮ್ ಕೊಡಲ್ಲ. ಮಗ ಇಲ್ಲಿ ನೋಡಿದ್ದು. ಬ್ರೋ ಪ್ಲೀಸ್, ಮನೆ ಬಿಟ್ಟು ಬೇರೆ ಬಂದಿದ್ದೀವಿ. ಇಲ್ಲಿ ಯಾರು ನಮ್ಗೆ ಅಷ್ಟು ಇಲ್ಲ ಬ್ರೋ, ಇಲ್ಲ ಬ್ರೋ. ಎಲ್ಲಿರೋದು ಅಂತ ಗೊತ್ತಾಗ್ತಿಲ್ಲ. ಹುಡುಗಿನ ಬೇರೆ ಜೊತೆ ಕರ್ಕೊಂಬಂದಿದ್ದೀನಿ. ಪ್ಲೀಸ್ ಬ್ರೋ, ಇಲ್ಲ. ಏಯ್, ನಿಮ್ಮ ಅಪ್ಪ ಬೇರೆ ಇಲ್ಲ. ನಿಮ್ಮ ಅಪ್ಪ ಇಲ್ದಿರೋ ಟೈಮಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಂಬಿಡೋಣ. ಎಷ್ಟು ದಿನ ಬೇಕು? ಒಂದು 3 ದಿನ. ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತಲ್ಲ. ಸರಿ. ಸತ್ಯ, ಡೀಟೇಲ್ಸ್ ಫಿಲ್ ಅಪ್ ಮಾಡ್ಕೊಂಡು ರೂಮ್ ಕೊಡೋ. ಬನ್ನಿ. ಪ್ರಿಯಾ, ಯಾಕೇನು ಮಾತಾಡ್ತಿಲ್ಲ? ಈಗ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನವೂ ಇಲ್ಲ. ಇನ್ನೊಂದು 3 ಡೇಸಲ್ಲಿ ಕೆಲಸದ ಜೊತೆಗೆ ಇರಕ್ಕೆ ಮನೇನೂ ಸಿಗುತ್ತೆ. ಅಲ್ಲೇ ಹ್ಯಾಪಿಯಾಗಿರ್ಬೋದು. ಓಕೆನಾ? ಯಾವನ್ ಗುರು ಇವನು ಅಂತ ನೋಡ್ತಿದ್ಯಾ? ಸದ್ಯಕ್ಕೆ ನಿನ್ನ ಡವ್ ಅನ್ಕೋ. ಅವಳಂತೂ ಕಂಪ್ನಿ ಕೊಡಲಿಲ್ಲ. ಅಟ್ಲೀಸ್ಟ್ ನೀನಾದರೂ ಕೊಡು. ಇನ್ನು ಮಲಗೆ ಅವಳೆ. ಎದ್ಮೇಲೆ ಮಸ್ಕ ಹೊಡೋದ್ರಾಯ್ತು ಬಿಡು. ಅಯ್ಯಯ್ಯೋ, ಒಬ್ಬಳನ್ನೇ ಬಿಟ್ಟು ಎಲ್ಲ ಹೋಗ್ತವನೆ. ಮಾತಾಡ್ಸ್ಬಿಡ್ಲಾ? ಹೋಗ್ಲಿ ಬಿಡು, ನನ್ಗೇನು ಭಯನಾ? ಹೇ ಪ್ರಿಯಾ, ಯಾಕೇನಾಯ್ತು? ಅದು ಆ ಬೊಂಬೆ ರಾತ್ರಿ ನನ್ನ ಹತ್ರ ಇದ್ದಿದ್ದು ಇಲ್ಲಿಗೆ ಬಂತು. ಸರಿ, ಹಿಂಗೋಗಿ ಹಿಂಗೆ ತರ್ತೀನಿ. ಓಕೆ? ಜೊತೆಗೆ ನಾನಿದ್ದೀನಿ. ಬೊಂಬೆ ಅಂತೆ, ಬೊಂಬೆ ಬೇಗನೆ ತೆಗಿಯೋ. ಇರೋ ತೆಗಿವರ್ಗು ಬರ್ಬಾರ್ದೇನದು. ಬಂತು. ಮೈಯೇ ಸೋಕಿದರೆ ರಂಗು ಆಗತ್ತಾ. ಬನ್ನ ಬರ್ಲಿ 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 ಬರ್ಲಿ. ಮೈಯೇ ಸೋಕಿದರೆ ರಂಗು ಆಗತ್ತಾ. ಕೊಡಲಿ. ಎಲ್ಲೋ ಮೈ ಇರ್ಲಿ, ಕೈನ ಸೋಕಿಲ್ವಲ್ಲ ಇಲ್ಲಿ. ಅಬ್ಬಾ, ಯಾವ್ದಲ್ಲ ಇದು? ಬಂದ ಒಳಿಕೆ ಕಳು ಬೊಂಬೆ. ಬ್ರೋ, ಟಿಫನ್ ಎಲ್ಲ ಸಿಗುತ್ತಾವ ಬ್ರೋ? ಟಿಫನ್ ಅವಾಗ್ಲೇ ಆಯ್ತು. ಏನಿಲ್ಲ, ಆ ಬೊಂಬೆ ಬೇಕಿತ್ತು. ಬೊಂಬೆ ಬೇಕಿತ್ತಂತೆ, ಕೊಡ. ಕೊಡ್ಬಿಡ ಕಣೋ. ಯಾಕೋ? ಯಾಕೆ ಹಿಂಗಾಡ್ತವ್ರಲ್ಲ?
ಹೋಗ್ಲಿ ತಗೊಳ್ಳಿ ಬ್ರೋ. ತಗೊಳ್ಳಿ ಬ್ರೋ. ಏನಿರ್ಬೋದು? ಹಿಡನ್ ಕ್ಯಾಮ್ರಾ. ಮೆಮೊರಿ ಕಾರ್ಡ್. ಕಳ್ಳನ ಮಕ್ಕಳ. ಏನಿರ್ಬೋದು ಆ ಸೌಂಡು? ನನಗ್ ಮಾತ್ರ ಈಗ ಅನ್ನಿಸ್ತಿದ್ಯಾ? ಎಲ್ಲೋ ನನ್ ಭ್ರಮೆ ಅನ್ಸತ್ತೆ. ಏನು ಮಾಡೋದು? ಇಲ್ಲಿಂದ ಹೋಗೋದೇ ಬೆಸ್ಟ. ಇವ್ರಿಗೆ ಎದುರೋಡೋಗ್ಬೇಕಾ? ಇವ್ರ ಕೈಯಲ್ಲಿ ಅಷ್ಟು ಸುಲಭವಾಗಿ ನನ್ನನ್ನು ಟ್ರ್ಯಾಪ್ ಮಾಡೋಕ್ಕಾಗಲ್ಲ. ಆದರೂ ಬೊಂಬೆಲೆ ಕ್ಯಾಮ್ರಾ ಇಟ್ಟಿರೋರು ಇನ್ನೂ ಈ ರೂಮಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿರ್ಬೋದು. ರಿಸ್ಕ್ ಏನಾದ್ರು ತಗೋತಿದ್ದೀನ? ಛೇ, ಹೇ ಪ್ರಿಯಾ, ಹೇ ಪ್ರಿಯಾ, ಯಾಕೆ ನಿನ್ನೆಯಿಂದ ಡಲ್ಲಾಗೇ ಇದೆಯಾ? ನನ್ನ ಜೊತೆ ಯಾಕಾದರೂ ಬಂದೆ ಅನಿಸ್ತಿದೆ ಅಲ್ವಾ ನಿನಗೆ? ಹಾಗೇನಿಲ್ಲ. ಮತ್ತಿನ್ನೇನು ಅಂತ ಹೇಳು ಪ್ರಿಯಾ. ನಾವು ಲೈಫಲ್ಲಿ ಹ್ಯಾಪಿಯಾಗಿರ್ತೀವಾ? ಇರಲ್ಲ. ಇರಲ್ಲ ಅಂದರೆ ಇರಲ್ಲ, ಇರ್ತೀವಿ ಅಂದ್ಕೊಂಡ್ರೆ ಇರ್ತೀವಿ. ನೀನು ಯಾವಾಗಲೂ ಅಂತ ಕೂತಿರೋ ಎಲ್ಲಿರೋಕ್ಕಾಗುತ್ತೆ? ಸ್ವಲ್ಪ ನಿನ್ನ ಮನಸ್ಸಲ್ಲಿರೋ ಆ ನಗುನ ಈ ನಿನ್ನ ಮುಖದ ಮೇಲೆ ತಂದರೆ ತಾನೆ ಹ್ಯಾಪಿಯಾಗಿರೋಕ್ಕಾಗೋದು. ನೋಡು, ನಿನ್ನ ಮನಸ್ಸಿಂದ ಆ ನಗು ಇನ್ನೇನು ತುಟಿ ಮೇಲೆ ಬಂತು. ಅಯ್ಯೋ ನಕ್ಬಿಡ್ಲಪ್ಪ ನಂಚಿನ. ಹೆಂಗ ಡೌ ಮಾಡಿದ್ದು ಕೊಟ್ಟಾಯ್ತು. ಏನೋ ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತಿದ್ಯಲ್ಲ. ಹೌದಾ? ಇಲ್ಲೆಲ್ಲೂ ಮಿರರ್ ಇಲ್ವೇ ನೋಡ್ಕೊಳಣ ಅಂದರೆ? ಕನ್ನಡಿ ಯಾಕೆ? ಕನ್ನಡಿ ಥರ ನಾನೇ ಇದ್ದೀನಲ್ವಾ? ವಾ, ಇವಳು ಡೌ ಮಾಡ್ತಾವಳ. ಮಾಡ್ಕೊಳ್ಳಿ ಬಿಡು. ಕನ್ನಡಿ ಸ್ವಲ್ಪ ಹತ್ರ ಬಂದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಲೈಫಲ್ಲಿ ಯಾವಾಗಲೂ ಹೀಗೆ ಇರಬೇಕು ಅನ್ನಿಸ್ತಿದೆ. ಪಕ್ಕ ಡೌ ಮಾಡ್ತಾಳೆ. ನನಗೂ ಹಾಗೆ ಅನಿಸ್ತಾ ಇದೆ. ಆದರೆ ನೀವು ಹುಡುಗಿರು ಕಣ್ಣಲ್ಲೇ ಕೊಳ್ತಿರಂತೆ. ಅದಕ್ಕೆ ಎಲ್ಲಿ ಟಿಕೆಟ್ ಇಲ್ಲದೆ ಮೇಲೆ ಕಳಿಸ್ಬಿಡ್ತಿರೋ ಅಂತ ಭಯ ಅಷ್ಟೇ. ಹೆಂಗೆ ನಾವು? ನಂಗೆ ಯಾಕೋ ತುಂಬ ಹೊಟ್ಟೆ ಹಸಿವಾಗ್ತಿದೆ ಕಣೋ. ಆಗಲೇ 11:30 ಆಗೋಯ್ತು. ಸರಿ ಇರು, ಏನ ತರ್ತೀನಿ. ಏ ಬೊಂಬೆ, ನಾನು ಬರೋವರೆಗೂ ಈ ನನ್ನ ಬೊಂಬೆನ ಹುಷಾರಾಗಿ ನೋಡ್ಕೊಬೇಕು. ಓಕೆ? ಐ ಲವ್ ಯು. ಪೆನ್ ಡ್ರೈವ್ ಯಾರ್ದಿರ್ಬೋದು? ಆಗಲೇ ಮಲಗ್ಬಿಟ್ಟಾ? ಹಾಂ, ಲೇಟ್ ಆಯಿತು ಅಂತ ಕೋಪನಾ? ಏ ಪ್ರಿಯಾ, ಪ್ರಿಯಾ, ಏ ಪ್ರಿಯಾ, ಹೇ ಪ್ರಿಯಾ, ಏನಾಯ್ತು ಪ್ರಿಯಾ ನಿನ್ಗೆ? ಹೇ ನೋಡು ನೋಡು, ಎದ್ದೇಳು ಪ್ರಿಯಾ. ಹೇ ಪ್ರಿಯಾ, ಎದ್ದೇಳು ಪ್ರಿಯಾ, ಎದ್ದೇಳು ಪ್ರಿಯಾ. ಹೊಟ್ಟೆ ಸಿಗ್ತಾ ಇದೆ ಇದೆಲ್ಲ ಪ್ರಿಯಾ. ನೋಡು, ಸ್ವಲ್ಪ ಊಟ ಮಾಡಿ ಎದ್ದೇಳು ಪ್ರಿಯಾ. ಪ್ರಿಯಾ, ಪ್ರಿಯಾ.
ಹೋ ಕೊಲೆ. ಏನೋ ಲೇ, ಹುಡ್ಗಿನ್ ಕರ್ಕೊಂಡ್ ಬಂದು ರೇಪ್ ಮಾಡಿ ಮರ್ಡರ್ ಬೇರೆ ಮಾಡಿದ್ಯಾ? ಸರ್, ನಾನ್ ಪ್ರೀತಿಸಿದ ಹುಡುಗಿ ಸರ್. ನಾನೇ ಸರ್ ಕೊಲೆ ಏಯ್! ಮಾಡ್ಲಿ? ಎಲ್ಲಾನು ಮುಗ್ಸಿ ಇವಾಗೇನು ಗೊತ್ತಿಲ್ದಿರೋ ಒಂಥರ ಡ್ರಾಮಾ ಬೇರೆ ಆಡ್ತಾ ಇದ್ಯಾ? ಎದ್ದೇಳೋ ಪಟ್ಟಿ ಮಗನ. ಯೋ, ಹೆಂಗಯ್ಯ ಹೇಳಿ ನಿನ್ಗೆ? ನಾನ್ ಪ್ರೀತಿಸಿದ ಹುಡುಗಿ ಕಣಯ್ಯ, ನಾನ್ ಕೊಲೆ ಮಾಡಿಲ್ಲ ಕಣಯ್ಯ. ಸುಮ್ನೆ ಆಟ ಆಡ್ಬೇಡ, ತಪ್ಪಿಸ್ಕೊಳ್ಳೋದಕ್ ಪ್ರಯತ್ನ ಪಡ್ಬೇಡ, ಸರೆಂಡರ್ ಆಗ್ಬಿಡು. ನಾನ್ ಕೊಲೆ ಮಾಡ್ಲಿಲ್ಲ ಸರ್. ಮತ್ಯಾರೋ ಕೊಲೆ ಮಾಡಿದ್ದು? ಕೊಲೆ ಮಾಡಿದ್ ಯಾರು ಅಂತ ಕೇಳಿದ್ರೆ ಕೊಲೆ ಆದವನೇ ಕೊಲೆ ಮಾಡ್ದ ಅಂತ ಹೇಳ್ತಿದ್ಯಾ? ಹಾಗಾದ್ರೆ ಅವನ್ನ ಕೊಲೆ ಮಾಡಿದ್ಯಾರು? कहा छोड़ा मैं? वो इंफॉर्मेशन किसी को मिलेगा तो वो मुझे मार डालेगी. ಯಾರೋ ನೀನು? ನಾನ್ ಯಾರು ಅಂತ ಗೊತ್ತಿಲ್ವಾ ನಿನಗೆ? ನೀನ್ ಹುಡುಕ್ತಾ ಇರೋ ವಸ್ತುನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೋ ಈಗ ಮಾಡ್ದೆ? ಅವಳೆಲ್ರೂ ಬಿಟ್ಟು ನನ್ನ ಬಂದಿದ್ಲು. ಅವಳ ನಂಬಿಕೆನ ಒಂದಿನೂ ಉಳಿಸ್ಕೊಳಕ್ಕಾಗದೆ ಇರೋ ಹಾಗೆ ಮಾಡ್ಬಿಟ್ಟಲ್ಲೋ. ಆ ಪುಟ್ಟ ಹೃದಯನ ಕೊಲ್ಲೋಕೆ ಹೇಗೋ ಮನ್ಸ್ ಬಂತು ನಿನ್ಗೆ? ಹೇಗೋ ಮನ್ಸ್ ಬಂತು? ಹಾಗಾದ್ರೆ ಕೊಲೆ ಮಾಡಿದ್ದು ಕೊಲೆ ಮಾಡಿದ್ದು ನಾನೇ ಸರ್. ಹೊಡಿ. ಸರ್, ಅವನು ಹೇಳಿ ಸ್ಟೋರಿಲಿ ಎಲ್ಲ ಕರೆಕ್ಟು, ಆದ್ರೆ ಅವನು ಗನ್ನಿಂದ ಶೂಟ್ ಮಾಡಿದ್ದೀನಿ ಅಂತ ಹೇಳ್ದ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಚಾಕುಯಿಂದ ಸಾಯಿಸಿರೋದು ಅಂತಿದೆ ಸರ್. ನಾವು ನೋಡಿದ್ದು ಅದೇ ಅಲ್ವಾ ಸರ್? ನಿಲ್ಸಿ.
ಹಲೋ ಮಗ. ಏನು ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ಯಾ? ಲೋ ಮಗ, ಎಲ್ಲೋಗೋದು ಗೊತ್ತಾಗ್ತಿಲ್ಲ ಕಣೋ. ನಮ್ಮ ಲಾಡ್ಜ್ಗೆ ಬಂದ್ಬಿಡು ನೀನು. ಸರಿ, ಬೇಗ ಬಾ ಬೇಗ. ಸರಿ ಬಾಯ್. ಬಾ ಹೋಗೋಣ ಮಗ. ಬಂದ. ಸ್ವಲ್ಪ ದಿನ ನಮ್ಮ ಲಾಡ್ಜಲ್ಲಿ ಸರಿ ಇರಿ. ಮಗ. ಏನು ಟೆನ್ಷನ್ ತಗೊಂಬೇಡಿ. ಹಾಂ ಸರಿ ಬಾ ಮಗ. ಆ ಬೊಂಬೆಲ್ ಕ್ಯಾಮ್ರಾ ಇದೆ ಕಣೋ. ಥೂ ನಿನ್ನ, ಇನ್ನೂ ಟ್ರ್ಯಾಪ್ ಮಾಡೋದು ಬಿಟ್ಟಿಲ್ವೇನಲ್ಲೇ. ನೀನು ಮಾತ್ರ ಹುಡುಗಿನ ಟ್ರ್ಯಾಪ್ ಮಾಡ್ಬೋದು, ನಾವು ಮಾತ್ರ ಮಾಡಬಾರ್ದಾ? ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಆನ್ ಮಾಡಬೇಡಪ್ಪ. भाई मैंने इंफॉर्मेशन कलेक्ट कर दिया. ಏ ಬೊಂಬೆ, ನಾನು ಬರೋವರೆಗೂ ಈ ನನ್ನ ಬೊಂಬೆನ ಹುಷಾರಾಗಿ ನೋಡ್ಕೊಬೇಕು. ಓಕೆ? ಲೋ ಮಗ, ಏನೋ ಯಾಕೋ ಟೆನ್ಷನ್ ಆಗಿದೆಯಾ? CCTV ಯಾಕೋ ಆಫ್ ಆಗೈತೆ ಕಣೋ, ವರ್ಕೇ ಆಗ್ತಿಲ್ಲ ಅವಾಗ್ಲಿಂದ. ಅದಿರಲಿ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ ಮಗ, ಇಷ್ಟೊತ್ತಲ್ಲಿ ಎಲ್ಲಾದರೂ ಊಟ ಸಿಗುತ್ತೇನೋ? ಟೈಮ್ ಬೇರೆ ಇಷ್ಟೊತ್ತಾಗೋಯ್ತು. ಸರಿ ಬಾ. ಹ್ಞೂ. ಬೊಂಬೆ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದೆ, ಏನೋ ಮಾತಾಡ್ತಾನೆ ಇಲ್ವಲ್ಲ. ಪೆನ್ ಡ್ರೈವ್ ಯಾರ್ದಿರ್ಬೋದು? ಎಲ್ಲಿ ಸಿಗ್ತಾನೆ ಇವನು? ನಮ್ಮ ಲಾಡ್ಜ್ ಆಗಾಗ ಬರ್ತಿದ್ದ. ಮರ್ಡ್ರ್ ಮಾಡಿ ಎಸ್ಕೇಪ್ ಆಗೋಣ ಅಂದರೆ ಮತ್ತೆ ಬರೋ ಡೌಟು. ಬಂದೇ ಬರ್ತಾನೆ. ಅದೇಗೆ? ಇದರಲ್ಲಿರೋ ಇನ್ಫಾರ್ಮೇಷನ್ಗಾದರೂ ಅವನು ಬಂದೇ ಬರ್ತಾನೆ. ಮಗ, ಒಂದು ಲಾಸ್ಟ್ ಹೆಲ್ಪ್ ಮಾಡ್ತೀಯಾ? ಏನು? ಅವನೇನಾದರೂ ಬಂದರೆ रूम की कोड़ा. ಹಲೋ ಶ್ರೀ, ಬೇಗ ಬಾ, ಅವ್ನು ಮಿಸ್ ಆಗ್ಬಿಡ್ತಾನೆ. ಏಯ್, ಇದನ್ನೇ ತಾನೇ ಹುಡುಕ್ತಾ ಇರೋದು ನೀನು? ಪ್ರೀತಿ ಅಂದ್ರೆ ನೀ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ಕಣ ನಿನಗೆ. ಅವರಿಬ್ರು ನನ್ನನ್ನು ನಂಬ್ಕೊಂಬಂದಿದ್ರು, ಆ ನಂಬಿಕೆನ ಉಳಿಸ್ಕೊಳಕ್ಕಾಗಿಲ್ಲಂಗೆ ಮಾಡ್ಬಿಟ್ಟಲ್ಲ. ಪೆನ್ ಡ್ರೈವ್ನ ವಾಪಸ್ ಕೊಟ್ಟು ಹೋದ್ರೆ ಸರಿ, ಇಲ್ಲ ನಿನ್ಗೂ ಒಬ್ಳು ಲವರ್ ಇರ್ತಾಳಲ್ವಾ? ಅವಳು ಹೀಗೆ
ಅನುಭವಿಸಿ ಸಾಯಿಸ್ತೀನಿ. ಏನೋ ಅಂದೆ? ಅವನು ಆಡಿದ ಮಾತು ನನ್ನ ಕೈ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಹೀಗೇನೋ ಮಾಡೋದು? ಪೊಲೀಸ್ ಅವ್ರಿಗೆ ನಾನೇ ಸರೆಂಡರ್ ಆಗ್ತೀನಿ. ಸರೆಂಡರ್ ಆದ್ರೆ ನಿಮ್ಮಪ್ಪ ಅಮ್ಮ ಏನೋ ಮಾಡಬೇಕು? CCTV ಆಫ್ ಆಗಿರೋದು ಗೊತ್ತಾದ್ರೆ ರೆಡ್ ಹ್ಯಾಂಡಾಗಿ ನಾನೇ ತಗೊಳಕೊಂಡ್ಬಿಡ್ತೀನಿ. ಅಕಸ್ಮಾತ್ ಪೊಲೀಸ್ ನಿನ್ನ ಅರೆಸ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀನೇ ಕೊಲೆ ಮಾಡಿದ್ದು ಅಂತ ಹೇಳಕ್ ಹೋಗ್ಬೇಡ. ನೀನು ಮಾರೋ ಹನಿ ಟ್ರ್ಯಾಪ್ ಕತೆ ಹೇಳಿ ಕನ್ಫ್ಯೂಸ್ ಮಾಡು. ಅದನ್ನೂ ನಂಬಲಿಲ್ಲ ಅಂದರೆ ಆ ಕತೆಗೆ ಇನ್ನೊಂದು ಕತೆ ಹೇಳಿ ನಾನೇ ಸರೆಂಡರ್ ಆಗ್ತೀನಿ. ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗೋಯ್ತಲ್ಲೋ. ಹಾಗಂತ ನೀನು ಅನ್ಕೊಂಡಿದ್ಯಾ, ಆದರೆ ಕ್ಲೈಮ್ಯಾಕ್ಸೇ ಬೇರೆ. ಸರ್, ಕೊಲೆ ಮಾಡ್ದನ್ ಫೋಟೋ ಸೆಂಡ್ ಮಾಡಿದ್ದಾರೆ ಸರ್. ಕೊಲೆ ಮಾಡಿದವನೇ ಸಿಕ್ಕಿದ್ಮೇಲೆ ಅವನ್ ಫೋಟೋ ಯಾಕ್ರಿ? ಸರ್, ಈ ಫೋಟೋದಲ್ಲಿರೋನು ಅವನಲ್ಲ ಸರ್. ಏನು? ಹೌದು ಸರ್, ಅವನೇ ಬೇರೆ ಇವನೇ ಬೇರೆ. ಮತ್ತೆ ಅವನು ಯಾರು?